ನಮ್ಮ ರಾಹುಲ್ ಗಾಂಧಿ ಬಳ್ಳಾರಿಯಲ್ಲಿ ಉಗ್ರಪ್ಪ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಯಾವುದೇ ಅನುಮಾನಗಳಿಲ್ಲದ ರೀತಿಯಲ್ಲಿ ಆ ಮಾರ್ಜಿನ್ ಅಂತರವನ್ನ ಕಾಯ್ದುಕೊಂಡು ಬಳ್ಳಾರಿಯಲ್ಲಿ ಉಗ್ರಪ್ಪನವರು ತಮ್ಮ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಹಾಗೆ ನೋಡಿದರೆ ಉಗ್ರಪ್ಪನವರು ಕಳೆದ ಬಾರಿ ರಾಮುಲು ಪಡೆದಕ್ಕಿಂತ ಹೆಚ್ಚು ಕಡಿಮೆ ಡಬಲ್ ಮತಗಳನ್ನು ಪಡೆದುಕೊಂಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ನಾನು ಹೇಳ್ತಿದ್ದು 15-20 ಸಾವಿರ ಈಚೆ ಆಚೆ ಇರ್ಬೋದು. ಅದೇ ಅವ್ರು 85 ಇತ್ತು, ಈಚೆ ಆಚೆ ಬಂದ 160 ಬರಬೇಕು. ಆಲ್ ರೈಟ್. ಜಮಖಂಡಿಯಲ್ಲಿ 24,000 ಮತಗಳ ಅಂತರದಲ್ಲಿ ಗೆದ್ದಿದ್ರೆ 30,000 ಮತಗಳ ಅಂತರವನ್ನ ಮಾಡಿಕೊಂಡಿದೆ ಭಾರತೀಯ ಜನತಾ ಪಕ್ಷ. ದಾಟ್ಸ್ ಎ ಗುಡ್. ನನ್ನ ಪ್ರಕಾರ ಇನ್ನು ಶಿವಮೊಗ್ಗ ಬದಲಾಗಕ್ಕೆ ಕಷ್ಟ ಆಗತ್ತೆ. ದಿಸ್ ಇಸ್ ವಾಟ್ ಐ ವಿಲ್ ಸೇ ನೌ. ಶಿವಮೊಗ್ಗೆಯಲ್ಲಿ ಬಿಜೆಪಿ ಸೋಲುವ ಸ್ಥಿತಿಯಲ್ಲಿ ಇದೆ ಈಗಲೂ ಅಂತ ಹೇಳಕ್ಕೆ ನಾನು ತಯಾರಿಲ್ಲ. ಬಿಕಾಸ್ 30,000 ಇಸ್ ಎ ವೆರಿ ಸೈಜಬಲ್ ಮಾರ್ಜಿನ್. ಇಟ್ ಇಸ್ ಡಿಫಿಕಲ್ಟ್ ಅದನ್ನ ಇನ್ಕ್ರೀಸ್ ಆಗ್ತಾನೆ ಬರುತ್ತೆ. ಜೆಡಿಎಸ್ 1,51,000 ಮತಗಳ ಅಂತರದಿಂದ ಮಂಡ್ಯನಲ್ಲಿ ಗೆಲುವನ್ನ ಮುಗಿಸಿದ್ದಾರೆ. ರಾಮನಗರದಲ್ಲಿ 50,000 ಮತಗಳ ಅಂತರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ತಮ್ಮ ಗೆಲುವನ್ನ ಸಾಧಿಸ್ತಾ ಇದ್ದಾರೆ. ಪ್ರಾಬಬಲ್ ಡಿಸಪಾಯಿಂಟ್ಮೆಂಟ್ ಏನಾದರೂ ಇದ್ದರೆ ಮೈತ್ರಿ ಪಕ್ಷಕ್ಕೆ ಶಿವಮೊಗ್ಗೆಯಲ್ಲಿ ಇರಬಹುದು. ಆರ್ ಪ್ರಾಬಬಲ್ ಡಿಸಪಾಯಿಂಟ್ಮೆಂಟ್ ಅಲ್ಲ, ಸೀರಿಯಸ್ ಡಿಸಪಾಯಿಂಟ್ಮೆಂಟ್ ಏನಾದ್ರು ಬಿಜೆಪಿಗಿದ್ರೆ ಅದು ಬಳ್ಳಾರಿ.